ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರಿದ ಜಾಗಗಳನ್ನು ವಶಪಡಿಸಿಕೊಳ್ಳೋ ಧಾವಂತದಲ್ಲಿ ತುಳುನಾಡಿನ ಅತ್ಯಂತ ಪ್ರಭಾವಿ ದೈವದ ಕಲ್ಲನ್ನೇ ನಾಶ ಮಾಡಿರೋ ಆರೋಪ ಎದುರಾಗಿದೆ. ಏನಿದು ಆರೋಪ, ಅಲ್ಲಿ ಆಗಿದ್ದೇನು, ಆ ಸುದ್ದಿ ನೋಡಿ. ಇಷ್ಟು ಜಾಗ ನಿಮಗೆ, ಇಷ್ಟು ಜಾಗ ಅದು ದೇವಸ್ಥಾನಕ್ಕೆ ಅಂತೆಲ್ಲ ಮಾಡಿ ಡಿವೈಡ್ ಮಾಡಿ ತುಳುನಾಡು ಅಂದ್ರೆ ಕೇವಲ ನೆಲ ಜಲದ ಸಂಸ್ಕೃತಿಯಲ್ಲ, ಅದೊಂದು ನಂಬಿಕೆ, ಆಚರಣೆ ಮತ್ತು ಜೀವಪರ ದೈವಿಕ ಸ್ಪರ್ಶದ ತವರು. ಇಲ್ಲಿ ಮನುಷ್ಯನಿಗಿಂತ ಮಿಗಿಲಾಗಿ ದೈವಗಳೇ ನ್ಯಾಯ ದೇವತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿಯೇ ದೈವ ನೆಲೆಸಿದ ಜಾಗವನ್ನ ಅಷ್ಟೇ ಭಕ್ತಿಯಿಂದ ನೋಡ್ತಾರೆ. ಆದರೆ ಪುತ್ತೂರಲ್ಲಿ ಕಷ್ಟ ಸುಖಗಳಿಗೆ ಬೆನ್ನೆಲುಬಾಗಿ ನಿಲ್ಲುವ ದೈವದ ಸ್ಥಾನವೇ ಈಗ ಅನಾಥವಾಗಿದೆ. ದೇವಸ್ಥಾನಕ್ಕೆ ಸೇರಿದ ಜಾಗ ವಶಪಡಿಸಿಕೊಳ್ಳುವ ಧಾವಂತದಲ್ಲಿ ದೈವದ ಕಲ್ಲನ್ನೇ ನಾಶ ಮಾಡಿದ ಆರೋಪ ಕೇಳಿಬಂದಿದೆ. ಇದು ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನ. ಇದೇ ದೇಗುಲಕ್ಕೆ ಸಂಬಂಧಪಟ್ಟ 10 ಜಾಗಗಳಿವೆ. ಇದರಲ್ಲಿ ತೆಂಕಿಲದ ಕಟ್ಟತ್ತಾರು ಎಂಬಲ್ಲಿಯೂ ದೇವಸ್ಥಾನದ ಜಾಗಗಳಿವೆ. ಅನಾದಿ ಕಾಲದಿಂದಲೂ ದೇವರ ಚಾಕ್ರಿ ಮಾಡ್ತಿದ್ದವರಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ರಂತೆ. ಆದ್ರೀಗ ಈ ಜಾಗವನ್ನ ವ್ಯವಸ್ಥಾಪನಾ ಸಮಿತಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಿದೆ. ಈಗಾಗಲೇ ಕೆಲ ಕುಟುಂಬಗಳಿಗೆ ಖಾಲಿ ಮಾಡುವಂತೆ ನೋಟಿಸ್ ಕೊಟ್ಟಿದೆ. ಇದೇ ಜಾಗ ವಶಕ್ಕೆ ಪಡೆಯುವ ಭರದಲ್ಲಿ ರಾಹು ಗುಳಿಗನ ಹೆಸರಿನಲ್ಲಿ ಆರಾಧಿಸಿಕೊಂಡು ಬರ್ತಿದ್ದ ಕಲ್ಲನ್ನೇ ನಾಶಪಡಿಸಿದ್ದಾರಂತೆ. ನಾವು ಆರಾಧನೆ ಮಾಡ್ತಿದ್ದೇವಲ್ಲ, ದೀಪ ಎಲ್ಲ ಅದು ಅಲ್ಲಿ ಅಗೆಲ್ ಮಾಡುವಾಗ ದೀಪ ಇಡ್ತಿದ್ರು. ಯಾವಾಗಲಿಲ್ಲ ಅಂದ್ರೆ ಅಗೆಲ್ ಮಾಡುವಾಗ ಅದು ಮಾತ್ರ ದೀಪ ಇಡ್ತಿದ್ರು. ಮತ್ತೆ ಈಗ ಏನಿಲ್ಲ, ಅದು ಕಲ್ಸ ಹೋಗಿದೆ, ಅದು ಅಲ್ಲಿ ಮರ ಇತ್ತು ಅದು ಹೋಗಿದೆ, ಈಗ ಯಾವುದಿಲ್ಲ ಅಲ್ಲಿ. ಕಲ್ಲನ್ನು ತೆಗೆದು ಬಿಸಾಡಿದ್ದಾರೆ. ಕಲ್ಲೆಲ್ಲ ತೆಗೆದಲ್ಲ ಎಲ್ಲೋ ಇಲ್ಲಿ ಕಲ್ಲಂದ್ರೆ ಹೀಗೆ ಎಂದು ಕಲ್ಲಿಟ್ಟದ್ದು. ಕಟ್ಟತ್ತಾರಿನ ಐತಪ್ಪಗೌಡ ಅನ್ನೋರು 60 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಮನೆಯ ಮುಂದೆ ರಾಹು ಗುಳಿಗನಿಗೆ ಕಲ್ಲೊಂದನ್ನ ಹಾಕಿ ಆರಾಧಿಸುತ್ತಿದ್ರಂತೆ. ವರ್ಷಕ್ಕೆ 2 ಬಾರಿ ಅಗಿಲು ಸೇವೆ ಮತ್ತು ಹಬ್ಬದ ದಿನಗಳಲ್ಲಿ ವಿಶೇಷ ಅಗಿಲು ಸೇವೆ ನೆರವೇರಿಸಿಕೊಂಡು ಬಂದಿದ್ದಾರೆ. ಅವರ ನಿಧನದ ಬಳಿಕ ಈ ಸೇವೆಯನ್ನ ಅವರ ಮೊಮ್ಮಗ ಮಾಡ್ತಿದ್ರು. ಹೀಗಿರುವಾಗಲೇ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ವಶಕ್ಕೆ ಪಡೆದಿದೆ. ಜಾಗ ಸಮತಟ್ಟು ಮಾಡುವ ವೇಳೆ ರಾಹು ಗುಳಿಗನ ಕಲ್ಲು ಪಕ್ಕದಲ್ಲಿದ್ದ 2 ಮರ ನಾಶ ಮಾಡಿದ್ದಾರಂತೆ. ಇದು ಐತಪ್ಪಗೌಡ ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ವರ್ಷ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದು. ಅಲ್ಲಿ ಕೆಳಗೆ ಇದು ದೈವದ ಇದಿತ್ತು, ಕಲ್ಲು ಹಾಕಿದ್ದು ಮತ್ತೆ ಆಲದ ಮರ ಎಲ್ಲ ಇತ್ತು. ಆಲದ ಮರ ಹೇಳುದಲ್ಲ, ಆಲದ ಮರ ಇತ್ತು, ಹಲಸಿನ ಮರ ಇತ್ತು, ಕಾಯಿರ್ದು. ಮತ್ತೆ ಇಲ್ಲಿ ಒಳಗೆ ಕಲ್ಲುಟ್ಟಿಗೆ ಇದು ಮಾಡ್ತು, ಅಗೆಲು ಹಾಕ್ತಿದ್ದು. ಅದು ವರ್ಷ ಆಗ್ತದೆ. ಅವ್ರು ತೀರಿದ ಮೇಲೆ ಇಲ್ಲ. ಅದರ ನಂತರ ಇವರು ಬಂದ್ರು, ಜಾಗ ಲೆಕ್ಕ ಮಾಡ್ಲಿಕ್ಕೆ, ಅದು ಅಳತೆ ಮಾಡ್ಲಿಕ್ಕೆಲ್ಲ ಬಂದು ಇದೆಲ್ಲ ದೇವಸ್ಥಾನದಂತ ತೆಗಿಬೇಕು, ಇಷ್ಟು ಜಾಗ ನಿಮ್ಗೆ, ಇಷ್ಟು ಜಾಗ ಅದು ದೇವಸ್ಥಾನಕ್ಕೆ ಅಂತೆಲ್ಲ ಮಾಡಿ ಡಿವೈಡ್ ಮಾಡಿ ಹೋಯ್ತು. ಒಟ್ಟಾರೆ ದೈವದ ಕಲ್ಲನ್ನು ಅಳಿಸಿದ್ರೆ ನಂಬಿಕೆಯ ಅಡಿಪಾಯವೇ ಅಲುಗಾಡಿದಂತೆ. ಹೀಗಾಗಿ ದೈವದ ಕಲ್ಲು ನಾಶಪಡಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೂಗೆದ್ದಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.